ಇದು ನನ್ನ ಸ್ಟುಡಿಯೋ. ನನ್ನ ಮಗಳು ಇಲ್ಲೇ ಓದುದು. ಒಂದ್ ವರ್ಷದ ಹತ್ತತ್ರ ಆಗ್ತಾ ಬಂತು, ಆದ್ರೂ ನಾವ್ ಇನ್ನು ಸ್ಟುಡಿಯೋನ ಡೆವಲಪ್ ಮಾಡ್ತಾನೆ ಇದೀವಿ. ಈಗ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ. ನನ್ನ ಹಸ್ಬೆಂಡ್ ಪ್ರಸನ್ನ ಡಿಸೈನ್ ಮಾಡಿದ್ದು. ಇದು ರಿಸೆಪ್ಷನ್. ಏನವ್ರು ಇಂಟೀರಿಯರ್ ಡಿಸೈನರ? ಇಲ್ಲ, ಪ್ರಸನ್ನ ಆಕ್ಚುಲಿ ಡಿಸೈನರು. NST ನಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅವ್ರ ಸ್ಪೆಷಲೈಸೇಷನ್ ಡಿಸೈನಿಂಗ್ ಡೈರೆಕ್ಷನ್. ಅಲ್ಲಿ ಎಲ್ಲಾ ತರದ ಡಿಸೈನ್ ಸೆನ್ಸ್ ಅವೆಲ್ಲ 3 ವರ್ಷ ಪಾಠ ಇರುತ್ತಲ್ಲ, ಅವ್ರು ಸ್ಪೆಷಲಿ ಅವ್ರು ಚೂಸ್ ಮಾಡಿರೋ ಡಿಸೈನಿಂಗ್. ಓಕೆ. ಯಾವುದೋ ಒಂದು ಹಳ್ಳಿಗೆ ಹೋಗ್ತಿಲ್ಲ, ತಾಲೂಕು ಮಟ್ಟಕ್ಕೆ ಹೋಗ್ತೀರಾ, ಅಲ್ಲಿ ಜನಗಳೆಲ್ಲ ಗ್ಯಾದರ್ ಮಾಡ್ತಾರೆ. ರಾತ್ರಿ ಆದ್ರೂ ಕೂಡ ನಿಮ್ಮ ನಾಟಕನ ಕುತ್ಕೊಂಡು ನೋಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅಭಿನಯಕ್ಕಿರುವಂತ ತಾಕತ್ತದು. ಅವ್ರನ್ನೇ ಪಾತ್ರಗಳಾಗಿ ಮಾಡಿ ಅವ್ರನ್ನೇ ಮಾತಾಡಿಸ್ತಾ, ನೀವು ಈ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ನನ್ನ ಕಥಾನಾಯಕಿಯರನ್ನ ಪರಿಚಯ ಮಾಡ್ತಾ, ಆ ನಾಯಕಿಯರಲ್ಲಿ ಅವ್ರು ಅಲ್ಲಲ್ಲೇ ಕೂತಿದ್ದಲ್ಲೇ ಯಾರೋ ಒಬ್ರು ಆದವ್ರು ವೇದಿಕೆ ಮೇಲೆ ಬದ್ದು ಅವ್ರ ಅಭಿವ್ಯಕ್ತಿನ ವ್ಯಕ್ತಪಡಿಸ್ತಾ, ಹೀಗೆ ಆಗುವಂತಹ ನಾಟಕ ಅದು ಲೀಕ್ಔಟ್. ನಾನು ಬರ್ದ ಕಥೆಗಳನ್ನ ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಈಗ ಪುಸ್ತಕ ಕೊಡ್ತೀನಿ ಅಂದ್ರೆ ಓದೋರಷ್ಟೇ, ಓದಕ್ ಬರೋರು, ಅಕ್ಷರ ಗೊತ್ತಿರೋರಷ್ಟೇ ಓದ್ತಾರೆ. ಅದರಲ್ಲೂ ಬೇರೆ ಎಣಿಕೆ ಎಷ್ಟು. ಹಂಗಾಗಿ ಲೀಕ್ಔಟ್ ಅನ್ನೋದು ನಾನು ಶುರು ಮಾಡ್ತೀನಿ ಏಕವ್ಯಕ್ತಿ ತರನೇ. ಹೋಗೋಳು ಒಬ್ಳೆ, ಮಾಡೋಳು ಒಬ್ಳೆ, ಅಂದ್ರೆ ಟೀಮ್ ಇರುತ್ತೆ. ಇಂಟ್ರಾಕ್ಟಿವ್ ಇಂಟಿಮೇಟ್ ಶೋ ಆಗಿರೋದ್ರಿಂದ ಆಡಿಯನ್ಸ್ ಲಿಮಿಟೇಷನ್ ಇರ್ತಾರೆ. ಎಲ್ಲಾ ಕಡೆ ಆಡಿಯನ್ಸ್ ತುಂಬಿ ತುಳುಕ್ತಾ ಇರ್ತಾರೆ. ನನ್ನ ಜೊತೆ ಇವತ್ತು ಬ್ಯೂಟಿಫುಲ್ ಸೆಲೆಬ್ರಿಟಿ ಇದ್ದಾರೆ. ಇವ್ರ ಬಗ್ಗೆ ಇಂಟ್ರೊಡಕ್ಷನೇ ಬೇಕಾಗಿಲ್ಲ. ಕಲಾವಿದೆ, ಲೇಖಕಿ, ರಂಗಭೂಮಿ ಕಲಾವಿದೆ, ಅದರಲ್ಲೂ ಕೂಡ ನಾಟಕಗಳನ್ನ ಹೊಸ ವಿಭಿನ್ನ ಆಯಾಮಗಳನ್ನ ಕೊಟ್ಟು ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರದ್ದು ಇತ್ತೀಚೆಗೆ ಲೀಕ್ಔಟು 100 ಪ್ರದರ್ಶನ ಆಯಿತು. ನನಗೆ ಗೊತ್ತಿರಂಗೆ 100ರ ಗಡಿ ದಾಟ್ತು. 115 ಶೋಸ್ ಆಗಿದೆ. ಹೌದು, ಇವರೇ ಅಕ್ಷತಾ ಪಾಂಡವಪುರ. ನೋಡಿ ಇವಾಗ ಹೆಂಗ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಸಿನಿಮಾ ನಟಿ ಹೆಂಗಿರ್ಬೇಕು ಹಂಗೆ ಬಂದಿದ್ದಾರೆ. ಮತ್ತು ಇನ್ನೊಂದಂತ ಹೇಳಿದರೆ ಉದ್ಯಮಿ ಕೂಡ ಹೌದು. ಅವ್ರದ್ದೇ ಆದಂಥ ಒಂದು ಕಾಸ್ಟ್ಯೂಮ್ ಡಿಸೈನಿಂಗ್ ಶಾಪ್ ಕೂಡ ಓಪನ್ ಮಾಡಿದ್ದಾರೆ. ಇವಾಗ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಆಗಿದ್ದಾರೆ. ಒಂದಷ್ಟು ಅಕ್ಷತಾ ಪಾಂಡವಪುರ ಅವ್ರ ಜೊತೆ ಒಂದಷ್ಟು ಮಾತುಕತೆಗಳನ್ನ ಮಾಡೋಣ. ಯಾಕೆ ಅಂತ ಹೇಳಿದರೆ, ಇವಾಗ ಕಮರ್ಷಿಯಲ್ ಸಿನಿಮಾಗಳು ಜಾಸ್ತಿ ಆಗಿದೆ. ಅಂಥದ್ರಲ್ಲೂ ಕೂಡ ಇವ್ರು ಚೂಸ್ ಮಾಡೋದು ಕಲಾತ್ಮಕ ಸಿನಿಮಾಗಳು. ಮಾಡಿದ್ದೆಲ್ಲ ಕೂಡ ಅವಾರ್ಡ್ಗಳು ಬಂದಿದೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಿದೆ. ಅದಂದರೆ ನಮ್ಮ ಕನ್ನಡತಿ ಸಿನಿಮಾ ಅಲ್ಲೆಲ್ಲ ಪ್ರದರ್ಶನಗೊಳ್ತಲ್ಲ ಅಂತೇಳಿ ನಮಗೊಂದು ಹೆಗ್ಗಳಿಕೆ. ಹಾಗಾಗಿ ತುಂಬ ದಿನಗಳ ನಂತರ ಅಕ್ಷತಾ ಪಾಂಡವಪುರನ ಮೀಟ್ ಮಾಡ್ತಿದ್ವಿ. ಅದ್ರ ಜೊತೆ ಇನ್ನೊಂದು ಬಿಟ್ಟಿದ್ದೆ, ನಮ್ಮ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೂಡ ಹೌದು. ಇವಾಗ ಈ ಸಲ ಅಲ್ಲ, ಮಾಜಿ. ಯಾವ ಸೀಸನ್ ಅಲ್ಲಿ ಹೋಗಿದ್ದೆ ನೀವು? 6. ಇವಾಗ 12 ಸೀಸನ್ ಬರ್ತಾ ಇದೆ. ಆದರೂ ಕೂಡ ಬಿಗ್ ಬಾಸಿನ ಕಳೆ ಹೋಗಿಲ್ಲ. ಇವರ ಮುಖದಲ್ಲಿ ಮಾಸದ ನಗು. ಮತ್ತು ಹಳ್ಳಿ ಹುಡುಗಿ ಕೂಡ ಸಾಕಷ್ಟು ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಬನ್ನಿ ಅವ್ರ ಬದುಕಿನ ಕಥೆ ಕೇಳ್ಕೊಂಡು. ಸ್ಟುಡಿಯೋ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರದ್ದೇ ಆದ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಟೈಮ್ ಮ್ಯಾನೇಜ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಎನಿವೆ, ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಥ್ಯಾಂಕ್ ಯು ನಂದಿನಿ. ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀವಿ ಅಂತ ಇವತ್ತು ನಿಮ್ಮ ಬಾಯಲ್ಲಿ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಇಲ್ಲಾಂದ್ರೆ ಆಲ್ರೆಡಿ ಮೀಟ್ ಮಾಡಿದ್ದೀವೇನೋ ಅನ್ನೋಷ್ಟು ಒಂದು ಬಾಂಡಿಂಗ್ ಬೆಳೆದಿದೆ ನಮ್ಮಿಬ್ರು ಮಧ್ಯ. ತುಂಬಾ ಫೋನ್ ಕಾಲ್ ಮಾತಾಡಿದೀವಿ. ಇವ್ರು ಎಷ್ಟು ಸೆಲೆಬ್ರಿಟಿ ಶೋ ಕರೆದಿದ್ದಾರೆ ಅಂದ್ರೆ ಒಂದು ಸಿನಿಮಾಗೂ ಅಟೆಂಡ್ ಆಗಿಲ್ಲ. ಅದು ಕೂಡ ಬೇಜಾರು ಮಾಡ್ಕೊಳ್ದಲ್ಲೇ ನಾನು ಕಾಲ್ ಮಾಡಿದಾಗೆಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ. ಇವ್ರು ಕಾಲ್ ಮಾಡಿದಾಗೆಲ್ಲ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ. ಇದೇ 2 ವರ್ಷದ ಹಿಂದೆಯಿಂದ ಮಾಡ್ಬೇಕಂತ ಇವರು ಅನ್ಕೊಳ್ಳೋದು, ಅದಾಗ್ತಾನೆ ಇರಲಿಲ್ಲ. ಇವತ್ತೇನೋ ಶುಕ್ರವಾರ, ಶುಭ ಶುಕ್ರವಾರ ಕೈಗೂಡಿದೆ. ಹೌದು, ಒಬ್ರನ್ನೊಬ್ರು ಮೀಟ್ ಮಾಡೋದು. ಇದು ನನ್ನ ಸ್ಟುಡಿಯೋ. ಓಕೆ. ಸ್ಟುಡಿಯೋ ಯಾವಾಗ ಓಪನ್ ಮಾಡಿದ್ದು? ಸ್ಟುಡಿಯೋ 1 ವರ್ಷ, ಇನ್ನೇನೋ 1 ವರ್ಷ ಆಗ್ತಾ ಬಂತು. ಲೈಕ್ ಯೂಟ್ಯೂಬ್ ಚಾನಲ್ಗೆನಾ? ಇಲ್ಲ. ನನ್ನ ಸ್ಟುಡಿಯೋ ಅಂದ್ರೆ, ಈಗ ನಾವು ನಾಟಕದೊಳಲ್ಲ, ನಾನು ರಿಹರ್ಸಲ್ ಮಾಡ್ತಿರ್ತೀನಿ, ಕ್ಲಾಸ್ ಮಾಡ್ತೀನಿ. ನಂಗೆ ಬ್ಲ್ಯಾಕ್ ಬಾಕ್ಸ್ ತರ ಆಕ್ಟಿಂಗ್ ಸ್ಟುಡಿಯೋ ಬೇಕು. ಓಕೆ. ಆಕ್ಟಿಂಗ್ ಸ್ಟುಡಿಯೋ ಹೋಗಿ ನಾನು ಇವಾಗ ಬಟ್ಟೆ ಅಂದ್ರೆ ಬಿಸ್ನೆಸ್ ಶುರು ಮಾಡಿದ್ರಿಂದ ಬಟ್ಟೆಗೆ ಸಂಬಂಧಪಟ್ಟಿದ್ದು ಕೂಡ ಮಾಡಿದ್ದೀನಿ. ಇವಾಗ ಒಂದು ಬೆಂಗಳೂರು ಅಂತ ಅಂದಮೇಲೆ ನಮಗೆ ಇಷ್ಟಗ್ಲಾ ಜಾಗ ಸಿಗೋದು ಕಷ್ಟ, ಅದು ಗೊತ್ತಿರೋದು. ಇಷ್ಟಗ್ಲಾ ಜಾಗಕ್ಕೂ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಾಡಿಗೆ ಕೊಡಬೇಕು. ಅಂಥದ್ರಲ್ಲಿ ಹುಡುಕಿ ನಮ್ಮಂಥ ಕಲಾವಿದ್ರಿಗೆ ಯಾವುದೋ ಒಂದು ಸ್ಕ್ವೇರ್ ಫೀಟ್ ತಗೊಂಡು ಏನೋ ಮಾಡೋಕ್ಕಾಗಲ್ಲ. ಒಂಥರ ಕಲಾತ್ಮಕವಾಗಿ ಅದನ್ನು ನೋಡಬೇಕು. ಹಂಗಿದ್ದಾಗ RR ನಗರದಲ್ಲೇ ನಾನು ವಾಸ ಮಾಡೋದ್ರಿಂದ RR ನಗರ ನನ್ನ ಆಯ್ಕೆ. ಯಾಕೆ ಅಂದರೆ ನಾನು ಪಾಂಡವಪುರಕ್ಕೆ ಈಸಿಯಾಗಿ ಓಡಾಡ್ಬೋದು ಅಂತ. ಈ ಕಡೆ ಮಂಡ್ಯ ಪಾಂಡವಪುರ ಸೈಡ್. ಹಂಗಾಗಿ RR ನಗರದಲ್ಲೇ ಇರೋದ್ರಿಂದ ಒಂದು ಸ್ಟುಡಿಯೋಯಿಂದ ಶಿಫ್ಟ್ ಆಗಿ, ಮನೆ ಈಗ ಬೇರೆ, ಸ್ಟುಡಿಯೋ ಬೇರೆ. ಅವಾಗ ಮನೆ ಸ್ಟುಡಿಯೋ ಎಲ್ಲ ಒಂದೇ ಆಗಿತ್ತು. ಇದು ಗುರುವಂದನ ಪ್ರೀ ಸ್ಕೂಲ್ ಅಂತ. ನನ್ನ ಮಗಳು ಇಲ್ಲೇ ಓದೋದು. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತು. ಪ್ಲಸ್ ಪಾಯಿಂಟ್. ನರ್ಸರಿ ಅವಳ ಸ್ಕೂಲ್ ಅಡ್ಮಿಷನ್ ಮಾಡಕ್ ಬಂದಾಗ ಮೇಲ್ಗಡೆ ಫ್ಲೋರ್ ಖಾಲಿ ಇದೆ ಅಂತ ಗೊತ್ತಾಗಿ ಇಲ್ಲಿ ಓದ್ತಾಳೆ, ನಾನು ಇಲ್ಲೇ ಕೆಲಸ ಮಾಡ್ತಾ ಇರ್ತೀನಿ. ಅವಳು ಸ್ಕೂಲ್ ಮುಗಿದ್ಮೇಲೆ ಬರ್ತಾಳೆ, ಅವಳು ಇಲ್ಲಿ ಆಟ ಆಡ್ತಾಳೆ. ಹಾಗಾಗಿ ನಿಮಗೆ ಗೊತ್ತಲ್ಲ, ಮಕ್ಕಳು ಜೊತೆಲಿರ್ಬೇಕು, ಇಲ್ಲಾಂದ್ರೆ ಹೆಂಗೆ ಮ್ಯಾನೇಜ್ ಮಾಡೋದು. ಹೌದು, ತುಂಬಾ ಕಷ್ಟ ಅದು. ಆದ್ರೂ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಲ್ಲ, ಇವರ್ ರಿಯಲಿ ಗ್ರೇಟ್. ಮಾಡ್ಲೇಬೇಕಲ್ಲ. ನನ್ನ ಮಕ್ಕಳು
ಅಯ್ಯೋ ನಾನು ಸಂಸಾರ ಅಂತ ತಗೊಂಡಿಲ್ಲ, ಅದಕ್ಕೆ ಅದು ಸಂಸಾರ ಅಂತ ತಲೆ ಮೇಲೆ ತಗೊಂಡ್ಬಿಟ್ರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಪಾರ್ಟ್ ಆಫ್ ದ ಲೈಫ್ ಹಾಗೆ ಆ ವರ್ಡ್ ಅಂತ ಕೇಳಿದ್ರೆ ಭಯ ಆಗುತ್ತೆ ಅಂತ ಹೇಳಿ ಅದು ಜೀವನದ ಒಂದು ಭಾಗ ಅಂತ ತಗೊಂಡ್ಬಿಟ್ಟಿದ್ದೀವಿ. ಹೌದು ಹೌದು. ಹಂಗೆ ರಿಸೀವ್ ಮಾಡ್ಕೊಂಡಿರೋದು. ಈಗ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಯೂನಿವರ್ಸಿಟಿ ಆಯಿತು, ಎಲ್ಲ ಆದಮೇಲೆ ಈ ಮನೆ ಅನ್ನೋ ಒಂದು ಬಾಂಡಿಂಗ್ ಬೇಕಲ್ಲ, ಅದೊಂದು ನೆಕ್ಸ್ಟ್ ಸ್ಟೆಪ್ ಅಂತ ಅನ್ಕೋಬೇಕೆ ವಿನಃ ಸಂಸಾರ ಇಷ್ಟೊತ್ತಿಗೆ ದೊಡ್ಬೇಕು ಅದೆಲ್ಲ ತಲೆ ಮೇಲೆ ಬರ್ಡನ್ ಮಾಡ್ಕೋಬಾರ್ದು. ಓಕೆ, ಅದು ಮಾಡ್ತಾ ಇರಬೇಕು. ಓಕೆ, ಅಕಸ್ಮಾತ್ ಎದ್ದು ಇವಾಗ ನನಗೇನೋ ಆಗ್ಲಿಲ್ವಾ ಮಾಡೋಕ್ಕೆ, ಬ್ರೆಡ್ ರೋಸ್ಟ್ ಮಾಡಿಕೊಟ್ರು ನನ್ನ ಮಗಳು ತಿನ್ನೋ ಥರ, ಅದನ್ನು ಖುಷಿಯಾಗಿ ಅದನ್ನು ನಾವೇ ತಲೆಗೆ ಇಷ್ಟೊತ್ತಿಗೆ ದೊಡ್ಬೇಕು ಇಷ್ಟೊತ್ತು ಮಾಡಬೇಕು ಅಂದ್ಬಿಟ್ರೆ ಕಷ್ಟ. ಆಮೇಲೆ ನನ್ನ ಅಮ್ಮ ಇದ್ದಾರೆ, ಅಮ್ಮ ಇರೋದ್ರಿಂದ ಅಮ್ಮ ಸ್ವಲ್ಪ ಎಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡ್ತಾರೆ. ಒಂದು ವರ್ಷದ ಹತ್ತತ್ರ ಆಗ್ತಾ ಬಂತು, ಆದರೂ ನಾವು ಇನ್ನೂ ಸ್ಟುಡಿಯೋನ ಡೆವಲಪ್ ಮಾಡ್ತಾನೆ ಇದ್ದೀವಿ. ಈಗ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತ. ಬನ್ನಿ. ಓಕೆ, ಸ್ಟುಡಿಯೋ ಇವಾಗ ಓಪನ್ ಮಾಡ್ತಾ ಇರೋದು? ಹಾಂ, ನಾನು ನಿಮ್ಗೆ ತೋರ್ಸೋಕ್ಕಾಗೆ ಹೊರಗಡೆ ನಿಮಗಾಗಿ ಕಾದು, ಯಾಕೆಂದರೆ ಸ್ಟುಡಿಯೋ ಸೆಟಪ್ ಮಾಡಬೇಕು, ಯಾರೋ ಯೂಟ್ಯೂಬ್ ಚಾನಲ್ ಅವ್ರು ಬರ್ತಿದ್ದಾರೆ, ನ್ಯೂಸ್ ಅವ್ರು ಬರ್ತಿದ್ದಾರೆ. ನಂದು ಹಂಗಿಲ್ಲ, ತೋರಿಸೋದು ನಮ್ಮ ಜೀವನನೇ ಹಂಗಲ್ಲ. ಹೌದು. ಹಾಗಾಗಿ ಇದು ಅಕ್ಷತಾ ಪಾಂಡವಪುರ ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ. ವಾವ್, ಏನು ಅವಾರ್ಡ್ಗಳು ಎಲ್ಲ ಸನ್ಮಾನ ಇಲ್ಲ, ಅದರಲ್ಲಿ ಒಂದಷ್ಟು ಆಯ್ಕೆ ಮಾಡಿ ಇಟ್ಟಿದ್ದಾರೆ, ಇದರಲ್ಲಿ ಇನ್ನೊಂದಷ್ಟು ಫಿಲ್ಟ್ರ್ ಮಾಡಿ ಇಟ್ಕೊಬೇಕು ಅಂತ. ಓಕೆ, ಇದೆಲ್ಲ ನನ್ನ ಹಸ್ಬೆಂಡ್ ಪ್ರಸನ್ನ ಡಿಸೈನ್ ಮಾಡಿದ್ದು. ಇದು ರಿಸೆಪ್ಷನ್ ಇಂಟೀರಿಯರ್ ಡಿಸೈನರ? ಇಲ್ಲ, ಪ್ರಸನ್ನ ಆ್ಯಕ್ಚುಲಿ ಡಿಸೈನರು. NSTನಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅವ್ರ ಸ್ಪೆಷಲೈಸೇಷನ್ ಡಿಸೈನಿಂಗ್ ಡೈರೆಕ್ಷನ್. ಅಲ್ಲಿ ಎಲ್ಲ ಥರದ ಡಿಸೈನ್ ಸೆನ್ಸ್ ಅವೆಲ್ಲ 3 ವರ್ಷ ಪಾಠ ಇರುತ್ತಲ್ಲ, ಅವ್ರು ಸ್ಪೆಷಲಿ ಅವ್ರು ಚೂಸ್ ಮಾಡಿರೋ ಡಿಸೈನಿಂಗ್. ಓಕೆ, ಇಂಟೀರಿಯರ್ ಅದೆಲ್ಲ ಮಾಡ್ತಾರೆ, ನಾಟಕ ಡಿಸೈನ್, ಸೀನಿಕ್ ಡಿಸೈನ್, ಲೈಟ್ ಡಿಸೈನ್, ಸೌಂಡ್ ಡಿಸೈನ್. ಓಕೆ ಓಕೆ ಓಕೆ. ಇದೊಂದು ನನಗೆ ಒಂದು ಅವಾಗವಾಗ ಆಟ ಆಡಬೇಕಲ್ಲ, ಮಕ್ಕಳಾಗಲ್ಲ, ನಾನು ಹಾಗೆ ನಾನು ಕೆಲಸ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಬ್ರೇಕ್ ಬೇಕು ಅಂದರೆ ಒಂದು ಸ್ವಲ್ಪ ಅದನ್ನು ಗೋಲ್ ಇಟ್ಕೊಂಡು ಓಕೆ ಆಯಿತಾ ಕೆಲಸ ಮಾಡು. ಓಕೆ, ಏನು ಅಂದರೆ ಇದು ಖುಷಿ ಕೊಡುತ್ತೆ. ಮತ್ತು ಬ್ರೇಕ್ ಮೆಂಟಲಿ ನಾನು ಬ್ರೇಕ್ ಮಾಡ್ಕೋಬೇಕು ನಾನು. ಇವಾಗ ಎಲ್ಲ ತರ ಮೊಬೈಲ್ ನೋಡಿ ರೀಲ್ಸ್ ಸ್ಕ್ರಾಲಿಂಗ್ ಮಾಡೋದು ಆ ಥರ ಏನಿಲ್ಲ. ಆಮೇಲೆ ಆಲ್ಮೋಸ್ಟ್ ನಾವು ಮೊಬೈಲ್ ಫೋನಲ್ಲೇ ಇರ್ತೀವಿ, ಲ್ಯಾಪ್ಟಾಪ್ ಫೋನಲ್ಲಿ. ಅದರಿಂದ ಆಚೆ ಬರೋಕ್ಕೆ ಅದರಿಂದನೂ ಬೇಜಾರು ಕಳಿಬೇಕು ಅಂದ್ರೆ ಇನ್ನೊಂದೇನೋ ನೋಡ್ಬಿಟ್ರೆ ಆಗೋಗ್ಬಿಡುತ್ತೆ. ಅದಲ್ಲ, ಮೊಬೈಲ್ ಬಿಟ್ಟು ಆಚೆ ಬರಬೇಕು, ಕೈಗೆ ತಲೆಗೆ ಗೋಲ್ಗೆ ಕೆಲಸ ಕೊಡಬೇಕು ಅಂತ ಒಂದೇನಾದರೂ ಇರುತ್ತೆ. ಅಡುಗೆ ಮನೇಲಾದರೆ ಅಡುಗೆ ಮನೆಗೆ ಹೊಟ್ಟೋಗ್ಬಿಡ್ತೀನಿ. ಓಕೆ, ನಿಮ್ದು ಅಡುಗೆ ಸ್ಪೆಷಾಲಿಟಿನೇ ಅಲ್ವಾ? ಅದೇ ಅಡುಗೆಗೆ ರಿಲೇಟೆಡ್ಡು ನೀವು ಮತ್ತೆ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅದ್ರ ರಿಲೇಟೆಡ್ಡು ಮತ್ತೆ ನಾಟಕನೂ ಮಾಡ್ತಿದ್ರೆ, ಇವಾಗ ರುಚಿಗೆ ತಕ್ಕಷ್ಟು ಕಥಾ ಪ್ರದರ್ಶನದ ರೀತಿಯಾಗಿ ಒಂದು ರೀತಿಯಾಗಿ ಪ್ರಯೋಗಾತ್ಮಕಗಳನ್ನ ನಾಟಕಗಳನ್ನ ಈಗೂ ಹೊಸ ಆಯಾಮ ಕೊಟ್ಟು ಮಾಡ್ಬೋದು ಅಂತ ಹೇಳಿ ರಂಗಭೂಮಿಯಲ್ಲಿ ಒಂದು ರೀತಿಯಾಗಿ ವಿಭಿನ್ನ ನಾಟಕಗಳನ್ನ ಮಾಡಿಕೊಂಡು ರಂಗಭೂಮಿಯಲ್ಲಿ ವಿಭಿನ್ನ ರೀತಿಯಾಗಿ ಹೆಸರು ಮಾಡಿದವರು. ಇವಾಗ ರಂಗಭೂಮಿ ಎಷ್ಟು ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತು. ಎಲ್ಲ ಸಿನಿಮಾ, ಸೀರಿಯಲ್ ಮತ್ತು ಇವಾಗ ಯೂಟ್ಯೂಬಲ್ಲಿ ಶಾರ್ಟ್ ಮೂವಿ ಬಂದಾದ್ಮೇಲೆ ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ಅಂಥದ್ರಲ್ಲೂ ಕೂಡ ನೀವು ಅದು ಇಲ್ಲಷ್ಟೇ ಅಲ್ಲ, ಸಿಟಿಲಷ್ಟೇ ಅಲ್ಲ, ಯಾವುದೋ ಒಂದು ಹಳ್ಳಿಗೆ ಹೋಗ್ತಿಲ್ಲ, ತಾಲೂಕು ಮಟ್ಟಕ್ಕೆ ಹೋಗ್ತೀರಾ, ಅಲ್ಲಿ ಜನಗಳೆಲ್ಲ ಗ್ಯಾದರ್ ಮಾಡ್ತಾರೆ. ರಾತ್ರಿ ಆದರೂ ಕೂಡ ನಿಮ್ಮ ನಾಟಕನ ಕುತ್ಕೊಂಡು ನೋಡ್ತಾರೆ ಅಂತ ಹೇಳಿದರೆ ನಿಮ್ಮ ಅಭಿನಯಕ್ಕಿರುವಂಥ ತಾಕತ್ತದು. ಅಭಿನಯ ಓಕೆ ಅನ್ಕೊಳ್ಳೋಣ, ಅದ್ರ ಜೊತೆಗೆ ನಾವು ಅಷ್ಟೇ, ನಾವು ಏನು ಕಲ್ತು ಬಂದಿರ್ತೀವಿ, ನಾನು ಅದನ್ನು ತೋರ್ಸೋಕ್ಕೆ ಬಂದಿಲ್ಲ ಇಲ್ಲಿ. ನಾನು ಕಲ್ತಿರೋದ್ರ ಜೊತೆಗೆ ನಾನು ನನ್ನನ್ನು ಅಡಾಪ್ಟ್ ಮಾಡ್ಕೋಬೇಕು. ಏಕೆಂದರೆ ಆ ಜನಗಳಿಗೆ ಏನು ಬೇಕೋ ಅವ್ರಿಗೆ ಯಾವ ಥರ ಇಂಟಲೆಕ್ಚುವಲ್ ಪ್ಲೇ ಎಲ್ಲ ಮಾಡಿದ್ರೆ ಸ್ವಲ್ಪ ಬುದ್ಧಿಜೀವಿಗಳ ಥರ ಹಂಗೆಲ್ಲ ಆಗಲ್ಲ. ಅವ್ರು ಇವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರೋ ನಾಟಕದ ಕಲ್ಚರ್ ಬೇರೆ. ಈಗ ನಾನೊಬ್ಳು ಹೋಗ್ತೀನಿ, ಬಿಗ್ ಬಾಸ್ ಅವ್ರಿ ಸಿನಿಮಾದವ್ರಿ ಅಂತಂದ್ರೆ ಪಕ್ಕಾ ಹೆಣ್ಮಕ್ಳಿದ್ದಾರೆ, ಡ್ಯಾನ್ಸ್ ಮಾಡ್ತಾಳೆ ಅನ್ನೋದು ಫಿಕ್ಸ್ ಅವ್ರಿಗೆ. ಆಯ್ತಾ, ಕಂಪ್ನಿ ಥಿಯೇಟ್ರ್ ಅಲ್ಲ, ಆರ್ಕೆಸ್ಟ್ರಾ ಥರ ಡ್ಯಾನ್ಸ್ ಮಾಡ್ತೀನಿ ಹಂಗೆಲ್ಲ. ಆದರೆ ಇಲ್ಲ, ಹಂಗಲ್ಲ, ಅದಲ್ಲ. ಅವರಲ್ಲಿರೋ ಪರಿಕಲ್ಪನೆನ ನಾವು ಬೇರೆ ಥರಕ್ಕೆ ತಗೊಂಡೋಗ್ಬೇಕು. ಅದು ಈಸಿಯಾಗಿ ಅವ್ರನ್ನೇ ಪಾತ್ರಗಳಾಗಿ ಮಾಡಿ ಅವ್ರನ್ನೇ ಮಾತಾಡಿಸ್ತಾ, ನೀವು ಈ ಸ್ಥಾನದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ನನ್ನ ಕಥಾನಾಯಕಿಯರನ್ನ ಪರಿಚಯ ಮಾಡ್ತಾ, ಆ ನಾಯಕಿಯರಲ್ಲಿ ಅಲ್ಲಲ್ಲೇ ಕೂತಿದ್ದಲ್ಲೇ ಯಾರೋ ಒಬ್ಬರಾದವ್ರು ವೇದಿಕೆ ಮೇಲೆ ಬಂದು ಅವ್ರ ಅಭಿವ್ಯಕ್ತಿನ ವ್ಯಕ್ತಪಡಿಸ್ತಾ ಹೀಗೆ ಆಗುವಂತಹ ನಾಟಕ ಅದು ಲೀಕ್ಔಟ್. ಹೇಗೆ ಲೀಕ್ಔಟ್ ತಲೆಗೆ ಬಂದಿದ್ದೆ ಹೇಗೆ ಅಕ್ಷತಾಗೆ? ಅಂದ್ರೆ ಅದು ಏಕ ವ್ಯಕ್ತಿ ಪ್ರದರ್ಶನ ನಾಟಕ ತಾನೆ? ನಾನು ಒಬ್ಳೆ ಸೋಲೋ, ಶುರು ಮಾಡೋ ಸೋಲೋ. ಆದ್ರೆ ಇಡೀ ಇದು ನಂಗೆ 50ನೇ ಶೋ ಆಯ್ತಲ್ಲ, 50th ಶೋ ಆದಾಗ ರೋಟ್ರಿ ಮತ್ತೆ ಜೈ ಕರ್ನಾಟಕ ಸಂಘ ಅಂತ ರಕ್ಷಿದಿಲಿದೆ ಬೆಳ್ಳೆಕೆರೆ,
ಓಕೆ ಮೋಸ್ಟ್ಲಿ ಹೋಗಿರ್ತೀರಾ ಅನ್ಸುತ್ತೆ, ಇಲ್ಲ ನೀವು ಹೋಗಿ ಅಲ್ಲಿಗೆ. ಅವರು 50ನೇ ಶೋಗೆ ನನಗೆ ಹಾನರ್ ಮಾಡಿ ಅರ್ಧ ಬ್ಯಾಟ್ ಹೆಚ್ಚಿದ್ರು. ಸೊ ಅವರು ಕೊಟ್ಟಿದ್ದದು. ಲೀಕ್ ಔಟ್ಗೆನೆ ತುಂಬ ಒಂದಷ್ಟೇನೇನೋ ಮೊಮೆಂಟ್ಸ್ ಇದೆ. ಮತ್ತೆ ಕಷ್ಟ ಅಂತಾರೆ ಆ ಥರ ಫಾರ್ಮ್ ಒಬ್ಳು ಲೇಖಕಿ ಅಂದ್ರೆ ನಾನು ಬರ್ದ ಕತೆಗಳನ್ನ ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಈಗ ಪುಸ್ತಕ ಕೊಡ್ತೀನಿ ಅಂದ್ರೆ ಓದೋರಷ್ಟೇ, ಓದಕ್ಕೆ ಬರೋರು, ಅಕ್ಷರ ಗೊತ್ತಿರೋರು ಅಷ್ಟೇ ಓದ್ತಾರೆ. ಅದರಲ್ಲೂ ಬೇರೆ ಎಣಿಕೆ ಎಷ್ಟು. ನಾಟಕ ಯಾರು ಬೇಕಾದ್ರೂ ನೋಡ್ಬೋದು, ಮನೋರಂಜನೆ ಇರುತ್ತಲ್ಲ, ಮನೋರಂಜನೆ ಜೊತೆಗೆ ಒಂದು ರೀತಿ ಅವ್ರನ್ನ ನಾನು ನನ್ನ ದಾರಿಗೆ ಕರ್ಕೊಂಡು ಬಂದು ಅವ್ರನ್ನೂ ಮಾತಾಡ್ಸೋದಿದೆಯಲ್ಲ, ಅದು ಬೇಕು. ಇವಾಗ ಮಾತಾಡಬೇಕಾಗಿದೆ ಜನ, ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಬೇಕು. ಹಾಗಾಗಿ ಲೀಕ್ ಔಟ್ ಅನ್ನೋದು ನಾನು ಶುರು ಮಾಡ್ತೀನಿ ಏಕ ವ್ಯಕ್ತಿ ಥರನೇ, ಹೋಗೋಳು ಒಬ್ಳೆ, ಮಾಡೋಳು ಒಬ್ಳೆ, ಅಂದರೆ ಟೀಮ್ ಇರುತ್ತೆ. ಅಲ್ಲಿಂದ ಪಾತ್ರಗಳಾಗಿ ಆಡಿಯನ್ಸ್ ತಮಗೆ ತಾವು ಗೊತ್ತಿಲ್ಲದೆ ಬರ್ತಾರೆ. ಓಕೆ, ಎಷ್ಟು ಅವರ್ ಕಂಟೆಂಟ್ ಅದು ಲೀಕ್ ಔಟ್? 1.5 ಗಂಟೆ ಇದೆ. 1.5 ಗಂಟೆ ಮಿನಿಮಮ್. ಅದು 2 ಗಂಟೆ ಆಗ್ಬೋದು, 3 ಗಂಟೆ ಮ್ಯಾಕ್ಸಿಮಮ್ 3 ಗಂಟೆ 10 ನಿಮಿಷ ಆಗಿತ್ತು ಒಂದು ಸಲ. ಅಂದ್ರೆ ಆಡಿಯನ್ಸೇ ತಗೊಂಡು ಹೋಗೋದಲ್ಲ. ಆಮೇಲೆ ಅಂದ್ರೆ ನಾಟಕ ಮಾಡ್ತಾನೆ ಆಡಿಯನ್ಸ್ ಮಾತಾಡ್ಸ್ಕೊಂಡು ಹೋಗ್ತೀರಾ? ನಿಮ್ಮ ಮಾತಾಡ್ಸೋದಲ್ಲ, ಮಾತಾಡ್ಸೋದು ಸೆಕೆಂಡ್ರಿ. ಕ್ಯಾರೆಕ್ಟರ್ ಆಗ್ಬಿಡ್ತಾರೆ, ಇನ್ವಾಲ್ವ್ ಆಗ್ಬಿಡ್ತಾರೆ. ಅವರು ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡ್ತಾರೆ, ಅಳ್ತಾರೆ, ನಗ್ತಾರೆ, ಹಾಡ್ತಾರೆ, ಕುಣಿತಾರೆ. ನನಗೂ ಅದು ಪ್ರತಿ ಶೋನು ಹೊಸದು, ಪ್ರತಿ ಜನನೂ ಹೊಸದಲ್ಲ. ಖುಷಿ, ಪ್ರತಿ ಒಂದು ಶೋನು ಖುಷಿ. ಈಗ ಸಿನಿಮಾದ ಪರಿಸ್ಥಿತಿ ಇವಾಗ ಹೆಂಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ನೀವು ಇಲ್ಲಿಯ ಬೇರೆ ಬೇರೆ ಆಡಿಟೋರಿಯಂಗಳಿಗೆ ಹೋಗಿ, ನಾಟಕಕ್ಕೆ ಫುಲ್ ಹೌಸ್ ಇರ್ತಾರೆ. ಸಿನಿಮಾಗಿಂತ ಸಿನಿಮಾದಲ್ಲಿ ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತಿದ್ದಾರೆ, ಇಲ್ಲಿ ರಂಗಭೂಮಿನಲ್ಲಿ ಇವಾಗ ಜನ ಬರ್ತಾ ಇದ್ದಾರೆ. ಉಲ್ಟಾ ಆಗ್ತಿದೆ. ನಂಗೆ ಅದು ಖುಷಿ ಆಗ್ತಿದೆ. ರಂಗಭೂಮಿ ಹತ್ರ ಮುಖ ಮಾಡ್ತಾ ಇದ್ದಾರೆ. ಆ ಕಡೆ ಕಲಾಕ್ಷೇತ್ರ, ರಂಗಶಂಕರ, ಬೇರೆ ಬೇರೆ ಊರಿಗೆ ಹೋದ್ರೆ ಜನ ಇರ್ತಾರೆ, ಫುಲ್ ಇರ್ತಾರೆ. ಆಮೇಲೆ ನಾನು ನೋಡಿದ ಹಾಗೆ ನನ್ನ ಲೀಕ್ಔಟ್ ನಾಟಕಕ್ಕೂ ನಾನು ಮೊದಲೇ ಲಿಮಿಟೇಷನ್, ಇಂಟ್ರಾಕ್ಟಿವ್ ಇಂಟಿಮೇಟ್ ಶೋ ಆಗಿರೋದ್ರಿಂದ ಆಡಿಯನ್ಸ್ ಲಿಮಿಟೇಷನ್ ಇರ್ತಾರೆ. ಎಲ್ಲ ಕಡೆ ಆಡಿಯನ್ಸ್ ತುಂಬಿ ತುಳುಕ್ತಾ ಇರ್ತಾರೆ. ಒಂದಿನೂ ಖಾಲಿ ಶೋ ನಡೆದಿದ್ದೇ ಇಲ್ಲಪ್ಪ. ಆಮೇಲೆ ನನಗೆ ದುಡ್ಡು ಕೊಟ್ಟು ಜನನ ಖಾಲಿ ಕೂರಿಸ್ಕೊಂಡ್ರೆ ಅವ್ರದ್ದೇ ಇದಲ್ವಾ. ಆರ್ಗನೈಸರ್ ಕರೆಸ್ಬಿಟ್ರು, ಖಾಲಿ ಶೋ ಇಲ್ಲ, ಜನ ಬರ್ತಾ ಇದ್ದಾರೆ. ರಂಗಭೂಮಿ ಇವಾಗಲೂ ನನಗೆ ಕ್ಲಾಸ್ ಮಾಡ್ತೀನಲ್ಲ, ಆ್ಯಕ್ಟಿಂಗ್ ಕ್ಲಾಸ್, ಇಂಡಿವಿಜುವಲ್ ಕ್ಲಾಸ್. ನೀವು ಕ್ಲಾಸಸ್ ಬೇರೆ ಯಾವಾಗಲಿಂದ? ಫಸ್ಟು ನಾನು ಆ್ಯಕ್ಟಿಂಗ್ ಕ್ಲಾಸಸ್ಸೇ ಮಾಡೋದು. ಓಕೆ, ಮೊದಲು ನಾನು ಪಾಠ ಮಾಡ್ತೀನಿ ಥಿಯೇಟರ್, ಅದರಲ್ಲಿ ಆ್ಯಕ್ಟಿಂಗ್, ಅಡ್ವಾನ್ಸ್ಡ್ ಆ್ಯಕ್ಟಿಂಗ್. ಇಂಡಿವಿಜುವಲ್ ಗ್ರೂಮಿಂಗ್ ಮಾಡ್ತಿದ್ದೀನಿ ಈಗ. ಅಂದರೆ ವೈಯಕ್ತಿಕವಾಗಿ ಒಂದಷ್ಟು ಸಿನಿಮಾದ ಮಂದಿ ಬರ್ತಾರೆ. ಸಿನಿಮಾದವರು ಬರ್ತಾರಾ? ಅದು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಕೆಲವ್ರ ಹೆಸರು ಹೇಳಂಗಿಲ್ಲ. ಒಂದು ಕಡೆ ಒಂದಷ್ಟು ಕಡೆ ಮೀಡಿಯಾದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಹಂಗಾಗಿ ಅವ್ರಿಗೆ ಮಾಡ್ತೀನಿ. ನಾನು ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ನನಗೊಂದು ಸ್ಪೇಸ್ ಬೇಕು. ನನಗೊಂದು ಸ್ಪೇಸ್ ಅಂತ ಇದ್ದರೆ ನಾವಲ್ಲಿ ಎಷ್ಟಾದರೂ ಆಟ ಆಡ್ಬೋದು ಅಂತ ಮಾಡಿದ್ದು. ಈ ಸ್ಟುಡಿಯೋ ಮಾಡಿದ್ದು. ಇಲ್ಲೂ ಸಣ್ಣ ಸಣ್ಣ ಇಂಟ್ರಾಕ್ಷನ್ಸ್ ಆಗ್ತಿರುತ್ತೆ, ಆ ಥರದ್ದೆಲ್ಲ. ಆಮೇಲೆ ಈಗ ನಂದು ಸ್ಟುಡಿಯೋ ಕಾನ್ಸೆಪ್ಟಲ್ಲೇ ಅಂಗಡಿ ಶಿಫ್ಟ್ ಮಾಡ್ಕೊಂಡೆ. ಇದು ನಿಮ್ದು ಅಂಗಡಿನೂ ಇಲ್ಲೇ ಇರೋದಾ? ಅಂಗಡಿನೂ ಇಲ್ಲೇ ಇದೆ.